ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಡ್ರೋನ್ ತಂತ್ರಜ್ಞಾನ ಪ್ರಯೋಗಾಲಯ, ಜೈವಿಕ ಸಕ್ರಿಯ ಸಂಯೋಜನೆಗಳ ಪ್ರೊಫೈಲಿಂಗ್ ಕೌಶಲ್ಯ ಕೇಂದ್ರ ಉದ್ಘಾಟನೆ. ಅಮುಲ್ನ ಮಿಷನ್ ಬಿ ಯಶಸ್ವಿ, ಜೇನು ಉತ್ಪಾದಿಸಿ ಅಧಿಕ ಲಾಭ ಗಳಿಸುತ್ತಿರುವ ರೈತರು. ಗೋಡಂಬಿಯ ರಫ್ತಿನಲ್ಲಿ ಭಾರತದ ಪಾಲು ಕೇವಲ 8% ಎಂದ ಅಪೇಡ. 20,000 ರೂಪಾಯಿ ಗಡಿ ದಾಟಿದ ಎಣ್ಣೆ ತಾಳೆ ಬೆಲೆ, ಸಂತಸದಲ್ಲಿ ರೈತರು. 2025-26ರಲ್ಲಿ ಕೃಷಿ ಸಾಲದ ಪ್ರಮಾಣ 13% ಹೆಚ್ಚಲಿದೆ ಎಂದ ನಬಾರ್ಡ್. ಮಂಡಲಪೇಟೆ ವಿಭಾಗದಲ್ಲಿ ತನ್ನ ಪ್ರಸಿದ್ಧತೆಯನ್ನು ಕಳೆದುಕೊಳ್ಳುತ್ತಿರುವ ಟೊಮೆಟೊ, ಇದರಿಂದ ರೈತರಿಗೆ ಒಳ್ಳೆಯದೇ ಆಗುತ್ತಿದೆ ಎಂದ ಕೃಷಿ ಪಂಡಿತರು. ಇದೀಗ ವಾರ್ತೆಗಳ ವಿವರ. ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಡ್ರೋನ್ ತಂತ್ರಜ್ಞಾನ ಪ್ರಯೋಗಾಲಯ, ಜೈವಿಕ ಸಕ್ರಿಯ ಸಂಯೋಜನೆಗಳ ಪ್ರೊಫೈಲಿಂಗ್ ಕೌಶಲ್ಯತಾ ಕೇಂದ್ರ ಉದ್ಘಾಟನೆ. ಮಂಗಳೂರಿನಲ್ಲಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ನೂತನವಾಗಿ ಡ್ರೋನ್ ತಂತ್ರಜ್ಞಾನ ಪ್ರಯೋಗಾಲಯ ಮತ್ತು ಜೈವಿಕ ಸಕ್ರಿಯ ಸಂಯೋಜನೆಗಳ ಪ್ರೊಫೈಲಿಂಗ್ ಕೌಶಲ್ಯತಾ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ನ ಮಹಾನಿರ್ದೇಶಕರಾದ ಡಾಕ್ಟರ್ ಹಿಮಾಂಶು ಪಾಠಕ್ ಅವರು ಪ್ರಯೋಗಾಲಯ ಮತ್ತು ಕೌಶಲ್ಯತಾ ಕೇಂದ್ರಗಳನ್ನು ಉದ್ಘಾಟಿಸಿ ಅತ್ಯುತ್ತಮ ಮೂಲಸೌಕರ್ಯ ಮತ್ತು ಸಂಶೋಧನಾ ಸೌಲಭ್ಯಗಳನ್ನು ನಿರ್ಮಿಸುತ್ತಿರುವ ನಿರ್ದೇಶಕರು ಮತ್ತು ವಿಜ್ಞಾನಿಗಳನ್ನು ಶ್ಲಾಘಿಸಿದರು. ಕಚ್ಚಾ ಗೋಡಂಬಿಯ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಸಂಶೋಧನೆಗಳಾಗುವ ಅಗತ್ಯ ಇದೆ ಎಂದು ಅಭಿಪ್ರಾಯಪಟ್ಟರು. ಡ್ರೋನ್ ತಂತ್ರಜ್ಞಾನ ಪ್ರಯೋಗಾಲಯ ಮತ್ತು ತೋಟಗಾರಿಕಾ ಪ್ರಯೋಗಾಲಯವನ್ನು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ರಫ್ತಾರ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ನವೀಕೃತ ಡ್ರೋನ್ ತಂತ್ರಜ್ಞಾನ ಪ್ರಯೋಗಾಲಯವು ತೋಟಗಾರಿಕೆಯಲ್ಲಿ ಮಾನವರಹಿತ ವೈಮಾನಿಕ ವಾಹನ ನವೀನತೆಯಲ್ಲಿ ಹೆಚ್ಚಿನ ಸುಧಾರಣೆ ತರಲು, ಹೊಸ ಸಂಶೋಧನೆಗಳನ್ನು ಕೈಗೊಳ್ಳಲು, ಸತತಾಭಿವೃದ್ಧಿ ಪದ್ಧತಿಗಳನ್ನು ಉತ್ತೇಜಿಸಲು ಸಹಕಾರಿಯಾಗುತ್ತದೆ. ಹಲವಾರು ಡ್ರೋನ್ ಶ್ರೇಣಿಗಳನ್ನು ಹೊಂದಿರುವ ಈ ಪ್ರಯೋಗಾಲಯ ಆಧುನಿಕ ದತ್ತಾಂಶ ಸಂಸ್ಕರಣೆ ಅಥವಾ ಡಾಟಾ ಸ್ಟೋರೇಜ್ ಸಾಧನಗಳನ್ನೊಳಗೊಂಡಿದ್ದು ಸ್ಮಾರ್ಟ್ ಕೃಷಿ ಮತ್ತು ತಂತ್ರಜ್ಞಾನದ ಅನುಷ್ಠಾನಕ್ಕೆ ಅವಕಾಶ ನೀಡುತ್ತದೆ. ಗೇರು ಹಣ್ಣು, ಬೀಜ, ಸಿಪ್ಪೆ ಮತ್ತು ಎಲೆಯಲ್ಲಿರುವ ಫೈಟೋಕೆಮಿಕಲ್ಸ್ಗಳನ್ನು ಅನ್ವೇಷಿಸಲು ಪ್ರೊಫೈಲಿಂಗ್ ಮತ್ತು ಬಯೋಆಕ್ಟಿವ್ ಕಂಪೋನೆಂಟ್ಗಳ ಕೌಶಲ್ಯತಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ನೂತನ ಪ್ರಯೋಗಾಲಯಗಳು ಗೇರು ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯಾರಂಭಿಸುವುದರಿಂದ ರೈತರಿಗೆ ಉಪಯೋಗವಾಗುವ ಇನ್ನಷ್ಟು ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನವನ್ನು ಅಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಆಶಿಸಲಾಗಿದೆ. ಅಮುಲ್ನ ಮಿಷನ್ ಬಿ ಯಶಸ್ವಿ, ಜೇನು ಉತ್ಪಾದಿಸಿ ಅಧಿಕ ಲಾಭ ಗಳಿಸುತ್ತಿರುವ ರೈತರು. ಹೈನುಗಾರಿಕೆ ಮಾಡುತ್ತಿರುವ ರೈತರಿಗೆ ಪರ್ಯಾಯ ಆದಾಯದ ಮೂಲವೂ ಇರಬೇಕು ಎಂದು ಅಮುಲ್ನ ಅಡಿಯಲ್ಲಿ ಬರುವ ಖೇಡಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಯೂನಿಯನ್ ಅವರು 2023ರಲ್ಲಿ ಆರಂಭಿಸಿದ ಮಿಷನ್ ಬಿ ಅದ್ಭುತ ಯಶಸ್ಸನ್ನು ಗಳಿಸಿದೆ. ಈ ಯೋಜನೆಯ ಅಂಗವಾಗಿ ಸುಮಾರು 284 ಹೈನುಗಾರರಿಗೆ 10,000 ರೂಪಾಯಿ ಸಹಾಯಧನ, 10 ಜೇನು ಪಟ್ಟಿಕೆ, ಜೇನು ಕುಟುಂಬ ಮತ್ತು ಜೇನು ತೆಗೆಯುವ ಯಂತ್ರವನ್ನು ಅಮುಲ್ನ ವತಿಯಿಂದ ನೀಡಲಾಗಿತ್ತು. ಜೇನು ಸಾಕಾಣಿಕೆಯ ಬಗ್ಗೆ ತರಬೇತಿ, ಸಹಕಾರ, ಸಂಸ್ಕರಣೆ, ಪ್ಯಾಕಿಂಗ್ ಬಗ್ಗೆ ಮಾಹಿತಿ ಮತ್ತು ಮಾರುಕಟ್ಟೆಯನ್ನು ಸಹ ಗುಜರಾತ್ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅಮುಲ್ ನೀಡಿತ್ತು. ರೈತರು ಸಹ ಉತ್ಸುಕತೆಯಿಂದ ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು. ಕೇವಲ 1 ವರ್ಷದಲ್ಲಿ ಬರೋಬ್ಬರಿ 16,000 ಕಿಲೋಗ್ರಾಂನಷ್ಟು ಜೇನನ್ನು ಉತ್ಪಾದಿಸಿದ್ದಾರೆ. ಅಮುಲ್ನ ಬ್ರ್ಯಾಂಡಿನಿಂದ ಇವನ್ನು ಮಾರಲಾಗುತ್ತಿದ್ದು ಕೇವಲ 1 ವರ್ಷದಲ್ಲಿ ರೈತರು ತಾವು ಹಾಕಿದ ಬಂಡವಾಳವನ್ನು ವಾಪಸ್ ಪಡೆದಿದ್ದಾರೆ. ಕೇವಲ ಜೇನುತುಪ್ಪವನ್ನು ಮಾರುವುದೊಂದೇ ಅಲ್ಲದೆ ಜೇನುಮೇಣ, ರಾಯಲ್ ಜೆಲ್ಲಿ, ಜೇನು ಪೆಟ್ಟಿಗೆಯನ್ನು ಸಹ ಖುದ್ದು ತಯಾರಿಸಿ ಮಾರಿ ಲಾಭವನ್ನು ಗಳಿಸಿದ್ದಾರೆ. ಒಂದು ಜಿಲ್ಲೆಯಲ್ಲಿ ನಡೆಸಿದ ಈ ಯೋಜನೆಯ ಯಶಸ್ಸಿನ ನಂತರ ತನ್ನ ಅಡಿಯಲ್ಲಿರುವ ಎಲ್ಲ ಸಹಕಾರಿ ಸಂಸ್ಥೆಗಳಲ್ಲೂ ಸಹ ಈ ಬಿ ಮಿಷನ್ ಅನ್ನು ಆರಂಭಿಸುವ ಯೋಚನೆ ಅಮುಲ್ನದ್ದಾಗಿದೆ. ಗೋಡಂಬಿ ರಫ್ತಿನಲ್ಲಿ ಭಾರತದ ಪಾಲು ಕೇವಲ 8% ಎಂದ ಅಪೇಡ. 2022-23ರಲ್ಲಿ ಭಾರತದ ಒಟ್ಟಾರೆ ಗೋಡಂಬಿ ಉತ್ಪಾದನೆ 8.1 ಲಕ್ಷ ಟನ್ನಷ್ಟಿತ್ತು. ಸದ್ಯಕ್ಕೆ ಪ್ರತಿ ವರ್ಷವೂ ಸಹ ಭಾರತದ ಗೋಡಂಬಿಯ ಉತ್ಪಾದನೆ 3-4% ಹೆಚ್ಚಾಗುತ್ತಿದೆ. ಆದರೆ ಕಳೆದ 1 ದಶಕದಿಂದ ಭಾರತದ ಗೇರು ಬೀಜದ ರಫ್ತು ಕುಸಿಯುತ್ತಲೇ ಇದ್ದು 2010ರ ಆರಂಭದಲ್ಲಿ ಪ್ರಪಂಚದ ಒಟ್ಟು ಗೋಡಂಬಿಯ ರಫ್ತಿನಲ್ಲಿ 43%ರಷ್ಟಿದ್ದ ಭಾರತದ ಪಾಲು ಇದೀಗ ಕೇವಲ 8%ಕ್ಕೆ ಇಳಿದಿದೆ. ದೇಶದಲ್ಲಿ ಅತಿ ಹೆಚ್ಚು ಗೋಡಂಬಿ ಬೆಳೆಯುವ ಮಹಾರಾಷ್ಟ್ರದಲ್ಲಿ ಇಳುವರಿ ಮತ್ತು ಬೆಳೆ ಕ್ಷೇತ್ರ ಕಡಿಮೆ ಆಗಿರುವುದು ಒಟ್ಟಾರೆ ಉತ್ಪಾದನೆ ಕಡಿಮೆ ಆಗುವುದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ. ಇನ್ನು ಬೇರೆಲ್ಲ ತೋಟಗಾರಿಕಾ ಬೆಳೆಗಳ ರೀತಿಯಲ್ಲಿ ಗೋಡಂಬಿ ಬೆಳೆ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಹೆಚ್ಚು ಪ್ರಸಿದ್ಧವಾಗದೇ ಇರುವುದು ಸಹ ಗೇರು ಬೀಜದ ಒಟ್ಟಾರೆ ಉತ್ಪಾದನೆ ಕಡಿಮೆ ಆಗಲು ಕಾರಣ. ಇನ್ನು ಭಾರತ ಆಫ್ರಿಕಾ ದೇಶಗಳಿಂದ ಅತಿ ಹೆಚ್ಚು ಕಚ್ಚಾ ಸಿಪ್ಪೆ ಸುಲಿಯದ ಗೋಡಂಬಿಯನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಅಲ್ಲಿಂದ ಬರುತ್ತಿದ್ದ ಆಮದಿನ ಪ್ರಮಾಣ ಸಹ ಕಡಿಮೆ ಆಗಿದ್ದು ಭಾರತದ ರಫ್ತಿನ ಪ್ರಮಾಣ ತಗ್ಗುವಂತೆ ಮಾಡಿದೆ. ಭಾರತದಲ್ಲೂ ಸಹ ವಿಯೆಟ್ನಾಂ ದೇಶದಲ್ಲಿ ರೈತರು ಅನುಸರಿಸುವ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ರೂಢಿಸಿಕೊಳ್ಳಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. 20,000 ರೂಪಾಯಿ ಗಡಿ ದಾಟಿದ ಎಣ್ಣೆ ತಾಳೆ ಬೆಲೆ, ಸಂತಸದಲ್ಲಿ ರೈತರು. ಭಾರತ ಸರ್ಕಾರ ಕಚ್ಚಾ ಮತ್ತು ಸಂಸ್ಕರಿಸಿದ ತಾಳೆ ಎಣ್ಣೆಯ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಲು ನಿರಾಕರಿಸಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿ ಬೆಳೆದ ಎಣ್ಣೆ ತಾಳೆಗೆ ಭಾರೀ ಬೇಡಿಕೆ ಬಂದಿದ್ದು ಹೊಸ ವರ್ಷ ಆಯಿಲ್ ಪಾಮ್ ರೈತರಿಗೆ ಖುಷಿ ಸಮಾಚಾರವನ್ನು ತಂದಿದೆ.
ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಉತ್ತರ ಕರ್ನಾಟಕದಲ್ಲಿ ತಾಳೆ ಎಣ್ಣೆ ಸಂಸ್ಕರಿಸುವವರು ರೈತರ ಹೊಲಕ್ಕೆ ಬಂದು 1 ಟನ್ ಎಣ್ಣೆ ತಾಳೆಗೆ ಸುಮಾರು 20,000 ರೂಪಾಯಿ ನೀಡಿ ಖರೀದಿಸುತ್ತಿದ್ದಾರೆ. 2024ರ ದ್ವಿತೀಯಾರ್ಧದಲ್ಲಿ ಎಣ್ಣೆ ತಾಳೆಗೆ ಬೇಡಿಕೆ ಕಡಿಮೆಯಾಗಿ ದರ 12ರಿಂದ 14,000 ಪ್ರತಿ ಟನ್ಗೆ ಇತ್ತು. ಇದೀಗ ದರ ಏರಿರುವುದರಿಂದ ಸಹಜವಾಗಿ ರೈತರು ಸಂತಸಗೊಂಡಿದ್ದಾರೆ. ಭಾರತದ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಕಚ್ಚಾ ಮತ್ತು ಸಂಸ್ಕರಿಸಿದ ಅಡುಗೆ ಎಣ್ಣೆಯ ಆಮದು ಸುಂಕವನ್ನು ಏರಿಸಿದ್ದನ್ನು ಶ್ಲಾಘಿಸಿದ ರೈತರು ಉತ್ತಮ ಬೇಡಿಕೆ ಇನ್ನೂ ಕೆಲ ತಿಂಗಳು ಮುಂದುವರಿಯುವ ಸಾಧ್ಯತೆ ಇದೆ ಎಂದಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿರಮ್ಮ ಆತ್ಮೀಯ ಭರೋಸಾ ಯೋಜನೆ ಮತ್ತು ರಿತು ಭರೋಸಾ ಯೋಜನೆಯನ್ನು ಆರಂಭಿಸಿದ ತೆಲಂಗಾಣ ಸರ್ಕಾರ. ಜನವರಿ 26ರಿಂದ ರಾಜ್ಯದಲ್ಲಿ ಇಂದಿರಮ್ಮ ಆತ್ಮೀಯ ಭರೋಸಾ ಯೋಜನೆ ಮತ್ತು ರಿತು ಭರೋಸಾ ಯೋಜನೆಯನ್ನು ಆರಂಭಿಸಲು ಶ್ರೀ ರೇವಂತ್ ರೆಡ್ಡಿ ನೇತೃತ್ವದ ತೆಲಂಗಾಣ ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ ಸಕ್ರಿಯವಾಗಿ ಕೃಷಿ ಮಾಡುತ್ತಿರುವ ಎಲ್ಲ ರೈತರಿಗೂ ಸಹ ವಾರ್ಷಿಕವಾಗಿ ಎಕರೆಗೆ 12,000 ರೂಪಾಯಿ ಸಹಾಯ ನೀಡುವ ಯೋಜನೆ ರಿತು ಭರೋಸಾ ಯೋಜನೆ. ಈ ಮೊದಲು ಸರ್ಕಾರ ವಾರ್ಷಿಕವಾಗಿ 10,000 ರೂಪಾಯಿ ನೀಡಲು ನಿರ್ಧರಿಸಿತ್ತು. ಆದರೆ ರೈತರ ಹಿತಾಸಕ್ತಿಯನ್ನು ಗಮನಿಸಿ ಸಹಾಯಧನವನ್ನು ಏರಿಸಲು ಸರ್ಕಾರ ನಿರ್ಧರಿಸಿದೆ. ಇನ್ನು ಜಮೀನು ಹೊಂದಿರದ ಕೃಷಿ ಕೂಲಿ ಕಾರ್ಮಿಕರನ್ನು ಗಮನದಲ್ಲಿರಿಸಿಕೊಂಡು ಇಂದಿರಮ್ಮ ಆತ್ಮೀಯ ಭರೋಸಾ ಯೋಜನೆಯನ್ನು ಆರಂಭಿಸಲಾಗಿದೆ. ಈ ಯೋಜನೆಯ ಪ್ರಕಾರ ಕೃಷಿ ಜಮೀನು ಮತ್ತು ಸಂಸ್ಕರಣಾ ಘಟಕದಲ್ಲಿ ಕೆಲಸ ಮಾಡುವ ಸ್ವಂತ ಜಮೀನು ಹೊಂದಿರದ ಎಲ್ಲರಿಗೂ ಸಹ ವಾರ್ಷಿಕವಾಗಿ 12,000 ರೂಪಾಯಿಯನ್ನು ತೆಲಂಗಾಣ ಸರ್ಕಾರ ನೀಡಲಿದೆ. ರೈತ ಮತ್ತು ಕೂಲಿ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 2025-26ರಲ್ಲಿ ಕೃಷಿ ಸಾಲದ ಪ್ರಮಾಣ 13% ಹೆಚ್ಚಲಿದೆ ಎಂದ ನಬಾರ್ಡ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹಲವಾರು ಪ್ರಯತ್ನದ ಫಲಿತವಾಗಿ ಸಾಲದ ವಿಷಯದಲ್ಲಿ ರೈತರು ಹೆಚ್ಚು ಜಾಗೃತರಾಗುತ್ತಿದ್ದಾರೆ. ಇದರಿಂದ ಸರಿಯಾದ ಮೂಲಗಳಿಂದಲೇ ರೈತರು ಸಾಲ ಮಾಡುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ನಂಬಿಕೆಗೆ ಅರ್ಹವಲ್ಲದ ಬಡ್ಡಿ ವ್ಯವಹಾರದವರ ಹತ್ತಿರ ಸಾಲ ಮಾಡುವ ರೈತರ ಸಂಖ್ಯೆ ಕಡಿಮೆ ಆಗುತ್ತಿದೆ. ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕುಗಳಿಂದ, ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ಸ್ವಸಹಾಯ ಸಂಘಗಳಿಂದ ಈ ವರ್ಷ ಕೃಷಿ ಕ್ಷೇತ್ರದಲ್ಲಿ ಸುಮಾರು 20 ಟ್ರಿಲಿಯನ್ ಸಾಲವನ್ನು ರೈತರಿಗೆ ನೀಡುವ ಗುರಿಯನ್ನು ಸರ್ಕಾರ ಹೊಂದಿತ್ತು. 2024-25ನೇ ಹಣಕಾಸು ವರ್ಷ ಮುಗಿಯಲು ಇನ್ನು 3 ತಿಂಗಳಿವೆ. ಆದರೆ ಈಗಾಗಲೇ ಭಾರತದಾದ್ಯಂತ ಸುಮಾರು 25.1 ಟ್ರಿಲಿಯನ್ ರೂಪಾಯಿಯ ಸಾಲವನ್ನು ರೈತರಿಗೆ ವಿತರಿಸಲಾಗಿದೆ. ಅಂದರೆ ಈ ವರ್ಷ ಸರ್ಕಾರದ ಗುರಿಗಿಂತ ಸುಮಾರು 25% ಹೆಚ್ಚು ಸಾಲವನ್ನು ರೈತರು ಮಾಡಿದ್ದಾರೆ. ಪ್ರತಿ ವರ್ಷವೂ ಸಹ ಕೃಷಿ ಕ್ಷೇತ್ರದಲ್ಲಿ ನೀಡಲಾಗುವ ಸಾಲದ ಪ್ರಮಾಣ 10ರಿಂದ 13%ದಷ್ಟು ಹೆಚ್ಚಾಗುತ್ತಿದೆ.
ಇದೆಲ್ಲವನ್ನು ಗಮನಿಸಿ 2025-26ನೇ ಹಣಕಾಸು ವರ್ಷದಲ್ಲಿ ಸುಮಾರು 27 ಟ್ರಿಲಿಯನ್ ರೂಪಾಯಿ ಹಣವನ್ನು ರೈತರಿಗೆ ಸಾಲವಾಗಿ ನೀಡಲಾಗುತ್ತದೆ ಎಂದು ನಬಾರ್ಡ್ ಅಂದಾಜಿಸಿದೆ. ಮಂಡಲಪೇಟೆ ಭಾಗದಲ್ಲಿ ತನ್ನ ಪ್ರಸಿದ್ಧತೆಯನ್ನು ಕಳೆದುಕೊಳ್ಳುತ್ತಿರುವ ಟೊಮೆಟೊ ಇದರಿಂದ ರೈತರಿಗೆ ಒಳ್ಳೆಯದೇ ಆಗುತ್ತದೆ ಎಂದ ಕೃಷಿ ಪಂಡಿತರು. ಆಂಧ್ರ ಪ್ರದೇಶದ ಮಂಡಲಪೇಟೆಯಲ್ಲಿರುವ ಟೊಮೆಟೊ ಮಾರುಕಟ್ಟೆ ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಎನ್ನುವ ಹೆಗ್ಗಳಿಕೆ ಪಡೆದಿದೆ. ಆದರೆ ಕಳೆದ ಕೆಲ ವರ್ಷಗಳಿಂದ ಮಾರುಕಟ್ಟೆಗೆ ಟೊಮೆಟೊ ತರುತ್ತಿರುವ ರೈತರ ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗುತ್ತಿದ್ದು, ಟೊಮೆಟೊ ಮಂಡಲಪೇಟೆಯ ಸುತ್ತಮುತ್ತಲಿನ ರೈತರ ನಡುವೆ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತಿದೆ ಎನ್ನುವ ಸಂದೇಹವನ್ನು ಹುಟ್ಟುಹಾಕಿದೆ. ಕಳೆದ 1 ದಶಕದಿಂದ ಟೊಮೆಟೊ ಬೆಳೆಗಾರರಿಗೆ ಪ್ರತಿಕೂಲ ಹವಾಮಾನ ಕಾಟ ಕೊಡುತ್ತಲೇ ಇದೆ. ಕೆಲವೊಮ್ಮೆ ಟೊಮೆಟೊ ಗಿಡ ನಾಟಿ ಮಾಡಿದಾಗ ಬರದ ಪರಿಸ್ಥಿತಿ ಎದುರಾಗಿ ತಾಪಮಾನ ಅಧಿಕವಾಗಿ ನಷ್ಟವಾದರೆ, ಈ ವರ್ಷ ಆದ ಹಾಗೆ ಹಲವಾರು ಬಾರಿ ಅತ್ಯುತ್ತಮವಾಗಿ ಬಂದ ಬೆಳೆ ಕೊಯ್ಲಿನ ಸಮಯದಲ್ಲಿ ಮಳೆ ಬಂದು ನೆಲಕಚ್ಚುತ್ತಿದೆ. ಅದೊಂದೇ ಅಲ್ಲದೆ ಟೊಮೆಟೊ ಬೆಲೆ ಸಹ ಒಮ್ಮೆಲೆ ಏರುವುದು, ಕೆಲವೊಮ್ಮೆ ಕುಸಿಯುವ ಹಾವು ಏಣಿ ಆಟ ಆಡುತ್ತಿರುವುದು ರೈತರು ಟೊಮೆಟೊ ಬಿಟ್ಟು ಬೇರೆ ಬೆಳೆಯನ್ನು ನೆಚ್ಚಿಕೊಳ್ಳುವಂತೆ ಮಾಡಿದೆ. ಇದರಿಂದ ಏಷ್ಯಾದ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಎನ್ನುವ ಬಿರುದು ಮಂಡಲಪೇಟೆಯನ್ನು ಬಿಟ್ಟು ಹೋಗುವ ಭಯವಿದ್ದರೂ ಸಹ ರೈತರು ಏಕ ಬೆಳೆಯನ್ನು ನಂಬಿರುವುದನ್ನು ಬಿಟ್ಟು ಬೇರೆ ಬೇಸಾಯಕ್ಕೆ ತೊಡಗಿಕೊಳ್ಳುವುದು ಒಳ್ಳೆಯದೇ ಆಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.